2025 ಚಿಕ್ಕಪ್ಪ ಬರೆದ ತ್ರಿಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ವಿಶ್ವಾವಸು ನಾಮ ಸಂವತ್ಸರ ಶ್ರೀ ಸಖಿ 1947 ಮೂರು ರೀತಿಯ ಮಳೆ. ಕೆಲವೊಂದು ಕಡೆ ಬಹಳ ಭಯಂಕರ, ಕೆಲವೊಂದು ಕಡೆ ಮಧ್ಯಮ, ಕೆಲವೊಂದು ಕಡೆ ಸಾಧಾರಣ. ಬೆಳೆಗಳಿಗೆ ರೋಗ. ರೈತ ಭೂಮಿಗೆ ತಾಯಿಗೆ ಎಷ್ಟು ದುಡಿತಾನ ಅಷ್ಟು ಫಲ ಸಿಗತೈತಿ. ಬೆಳೆಗಳಿಗೆ ಮತ್ತು ಮನುಷ್ಯರಿಗೆ ಮಂಜಿನಿಂದ ತೊಂದರೆ. ಧಾನ್ಯಗಳ ದರದಲ್ಲಿ ಏರಿಳಿತ. 10 ಆನೆ ಮಳಿ 7 ಆನೆ ಬೆಳೆ. ಬಿಸಿಲಿನ ಧಗೆಯಿಂದ ತೊಂದರೆ. ಹೈನುಗಾರಿಕೆ ಬೆಲೆ ಏರಿಕೆ. ರಾಷ್ಟ್ರ ಮತ್ತು ರಾಜಕಾರಣದಲ್ಲಿ ಅತಿ ಗೊಂದಲದ ವಾತಾವರಣ. ಸ್ವಲ್ಪ ಸಂಕಷ್ಟಂ. ಜಾತಿಗಳ ನಡುವೆ ಭೀತಿ. ಪ್ರವಾಹದ ಆತಂಕ. ಗಾಳಿ ಬಿರುಗಾಳಿ ಭಯಾನಕ. ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಯಾವುದೇ ತರಹದ ಕಾಡಾಟ ಇದೆ. ಜನಪೀಡ. ಜನರಿಗೆ ಸಮಾಧಾನ ಉಳಿಯುವುದಿಲ್ಲ. ವಿದ್ಯುತ್ದಿಂದ ಸಾವು ನೋವು. ಯುದ್ಧದ ಭೀತಿ ಬಾಳ ಕಾಡ್ತೈತಿ. ವಾಹನಗಳಿಂದ ಅವಘಡ ಅಪಘಾತ. ಭೂಕುಸಿತದಿಂದ ಬಹಳ ತೊಂದರೆ. ಕಾಡ್ಗಿಚ್ಚ ಭಯ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಬೆಳವಣಿಗೆ. ನಾನು ಅಹಂಕಾರ ಹೆಚ್ಚಾದೀತು. ಬುದ್ಧಿವಂತರಿಗೆ ಬೆಲೆ ಸಿಕ್ಕಿತು. ಸಮುದ್ರ ವಿಕೋಪ. ಸಮುದ್ರದಲ್ಲಿನ ಜೀವ ಜಂತುಗಳಿಗೆ ಸಾವು ನೋವು. ಮೀನುಗಾರರಿಗೆ ಸಂಕಷ್ಟಂ. ಮುಂಬರುವ ದಿನಗಳಲ್ಲಿ ಕೆಲವು ಮನುಷ್ಯರು ಮನುಷ್ಯತ್ವವನ್ನು ಕಳೆದುಕೊಂಡು ರಾಕ್ಷಸರಂತೆ ವರ್ತಿಸುತ್ತಾರೆ. ನೋಡಬಾರ್ದು ನೋಡಿರಿ, ಕಾಣಬಾರ್ದು ಕಂಡಿರಿ, ಕೇಳಬಾರ್ದು ಕೇಳಿರಿ. ನಾನು ನೋಡ್ತಕ್ಕದ ಬಾಳ ಐತಿ. ಮುಂದೊಂದು ದಿನ ಆಕಾಶದಿಂದ ಅಥವಾ ಭೂಮಿಯ ಒಳಗಿಂದ ಮತ್ತು ಯಾವುದೇ ದಿಕ್ಕಿನಿಂದ ಒಂದು ಜೀವಿ ಅಥವಾ ವಸ್ತು ಬರ್ತೈತಿ. ಅದು ಬಂದ ಮೇಲೆ ಭೂಮಿಯ ಮೇಲೆ ಊಹೆಗೆ ಮೀರಿದ ಘಟನೆ ಸಂಭವಿಸುತ್ತದೆ. ಗಟ್ಟಿ ಬೀಜ ಉಳಿತೈತಿ, ಸೊಟ್ಟ ಬೀಜ ಹಾರತೈತಿ. ಇಂದ ಅನಿವಾರ್ಯ ಮಕ್ಕಳ ದಿನ ಸನಿ ಬಂದಾವು. 100ಕೊಂದ 1000ಕೊಂದ ಗಟ್ಟಿ ಬೀಜ ಉಳಿ ಕಾಲು ಬರ್ತೈತಿ. ಮನುಷ್ಯರಿಗೆ ದನುಕರುಗಳಿಗೆ ಬೆಳೆಗಳಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಹೊಸ ಬಬಲಾದಿ ಮಠದ ಬೂದಿಯನ್ನು ಹಚ್ಚಿದರೆ ಮತ್ತು ಇಲ್ಲಿಯ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದರೆ ಫಲ ಸಿಗುತ್ತದೆ. ನೀವು ಮಠಕ್ಕೆ ಎಷ್ಟು ದುಡ್ಕೋತಿರ್ಲೆ ಅಷ್ಟು ಫಲ ಸಿಗತೈತಿ. ಓಂ ಅರಿವ ಹಾವಿನ ಗಂಡ ಉರಿವ ಕಿಚ್ಚನ ಗಂಡ ಹಂಡ ಹಾರುವನ ಗಂಡ ಮಂಡ ಮುಸಲರ ಗಂಡ ತುಂಡ ಜಿನಿವಾರ ಗಂಡ ಜೀನರ ಗಂಡ ಕೊಟ್ಟ ಕುದಿಯವರ ಗಂಡ ಇಟ್ಟ ಹಂಗಸವರ ಗಂಡ ರೊಕ್ಕ ಸಕ್ಕರನ ಗಂಡ ನಾ ಅಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ವಿಧಿ ಗಂಡ ವಿಲಾಸ ಗಂಡ ಹರಿಯ ಗಂಡ ಹರನ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯಿ ಗಂಡ ಅಡವಿಯಲ್ಲಿ ಮನೆ ಮಾಡಿ ಗಿಡದ ಅಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲೂತು ಬರ್ತಾನೆ ಉದಾಸದಾಸು ಬಹುಪರಾಕ್ರಮಿ 1,05,000 ಪೀಚ್ ಪೈಗಂಬರ ಕಾಶಿತ್ರಿ ಗಂಗಾಧರ ಶಿವರಪ್ಪ ಓಂಕಾರಪ್ಪ ಜಿಂಜರಪ್ಪ ಚೀಕಪ್ಪ ಸರ್ವರದಲ್ಲಿ ವಿಶ್ವನಾಥ ಜಮಖಂಡಿ ಸದಾಶಿವಪ್ಪ 3 ಲೋಕ ಪುಂಡಿಪತಾಲ್ ಕಿ ಪಕಾಲ್ ಕಿ ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ ಮಹಾದೇವ.